ಕೆಎಸ್ಸಿಎ ವಿರುದ್ಧದ ಬಲವಂತದ ಕ್ರಮ ಬೇಡ. ಕೆಎಸ್ಸಿಗೆ ಹೈಕೋರ್ಟ್ನಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಇದು ಮೇಜರ್ ಅಪ್ಡೇಟ್. ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಧ್ಯಂತರ ಆದೇಶವನ್ನು ಮಾಡಲಾಗಿದೆ. 3 ಅರ್ಜಿದಾರರಿಗೆ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ. ಇದೊಂದು ಇಂಟರಿಮ್ ರಿಲೀಫ್ ಸಿಕ್ಕಿದೆ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿಯ ವಿರುದ್ಧ ಬಲವಂತವಾಗಿ ಕ್ರಮವನ್ನು ಜರುಗಿಸೋದು ಬೇಡ ಅಂತ ಹೇಳಿ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಆ ಕಾರಣದಿಂದಾಗಿ ಸದ್ಯ ಮಧ್ಯಂತರ ರಿಲೀಫ್ ಸಿಕ್ಕಿದೆ. ಆದರೆ ತನಿಖೆ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಪ್ರತಿಯೊಂದಕ್ಕೂ ಕೂಡ ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ಅರ್ಜಿದಾರರಿಗೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಅರ್ಜಿದಾರರು ಈ ಕ್ರಮವನ್ನು ಅಂದರೆ ಕೋರ್ಟ್ನ ಕ್ರಮವನ್ನು ಸ್ವಾಗತ ಮಾಡಿದ್ದಾರೆ. ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸರ್ಕಾರ ಎಫ್ಐಆರ್ ದಾಖಲಾಗಿರುವುದನ್ನು ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ್ದಂಥ ಕೆಎಸ್ಸಿಗೆ ಆರಂಭಿಕವಾಗಿ ಒಂದು ದೊಡ್ಡ ಬಿಗ್ ರಿಲೀಫ್ ಸಿಕ್ಕಿದೆ. ಇದರಲ್ಲಿ ಕೆಎಸ್ಸಿಗೆ ಪಾತ್ರವಿಲ್ಲ ಅನ್ನೋದನ್ನು ಈಗಲೇ ಹೇಳೋಕ್ಕಾಗೋದಿಲ್ಲ. ಆದರೆ ಸದ್ಯಕ್ಕಂತೂ ಬಿಗ್ ರಿಲೀಫ್ ಸಿಕ್ಕಿದೆ. ಮುಂದಿನ ಶುಕ್ರವಾರಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಆದರೆ ಬಲವಂತದ ಕ್ರಮ ಬೇಡ, ಸುಖ ಸುಮ್ಮನೆ ವಿನಾಕಾರಣವಾಗಿ ಯಾರನ್ನು ಅರೆಸ್ಟ್ ಮಾಡುವಂಥ ಕ್ರಮ ಬೇಡ. ನೀವು ಅರೆಸ್ಟ್ ಮಾಡಿದರೂ ಕೂಡ ಸೂಕ್ತ ರೀತಿಯಲ್ಲಿ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀರಾ? ಅದೆಲ್ಲವೂ ಕೂಡ ಬೇಡ ಅನ್ನುವ ಮಾತುಗಳನ್ನು ಘನತೆ ನ್ಯಾಯಾಧೀಶರು ಹೇಳಿದ್ದಾರೆ. ಆದರೆ ಮುಂದಿನ ಶುಕ್ರವಾರದವರೆಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಅರ್ಜಿದಾರರು ಸರ್ಕಾರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದಂಥ ಅರ್ಜಿದಾರರೇನಿದ್ದಾರೆ ಅವರಿಗೆ ತನಿಖೆಗೆ ಸಹಕಾರ ಕೊಡಬೇಕೆನ್ನುವ ಸೂಚನೆಯ ಜೊತೆಗೆ ಹೈಕೋರ್ಟ್ ವ್ಯಾಪ್ತಿಯನ್ನು ಬಿಟ್ಟು ತೆರಳದಂತೆ ಅರ್ಜಿದಾರರಿಗೆ ಷರತ್ತನ್ನು ವಿಧಿಸಲಾಗಿದೆ. ಅಂದರೆ ಬೆಂಗಳೂರನ್ನು ಬಿಟ್ಟು ಹೊರಗಡೆ ತೆರಳುವಂಥ ಅವಕಾಶ ಅವರಿಗಿಲ್ಲ. ಇದು ಕಂಡೀಷನನ್ನು ಹಾಕಿ ರಿಲೀಫ್ ಕೊಡಲಾಗಿದೆ. ಕೋರ್ಟ್ ವ್ಯಾಪ್ತಿ ಬಿಟ್ಟು ತೆರಳದಂತೆ ಅರ್ಜಿದಾರರಿಗೆ ಷರತ್ತನ್ನು ವಿಧಿಸಲಾಗಿದೆ. ಇದು ಸದ್ಯಕ್ಕೆ ಸಿಗ್ತಾ ಇರುವಂಥ ಕೋರ್ಟ್ನ ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯದಲ್ಲಿ ಕಂಡು ಕೇಳರಿಯದಂಥ ಘಟನೆ ಇದು. ಸರ್ಕಾರದ ವಿರುದ್ಧ ಬಹಳ ದೊಡ್ಡ ಆಪಾದನೆ, ಭದ್ರತಾ ವೈಫಲ್ಯ, ಗುಪ್ತಚರ ಇಲಾಖೆಯ ವೈಫಲ್ಯ, ಪೊಲೀಸರ ತಲೆದಂಡ, ಸಿಐಡಿ ತನಿಖೆ, ಈಗ ಕೋರ್ಟ್ ಮೆಟ್ಟಿಲೇರಿ ಕೋರ್ಟ್ನಲ್ಲೂ ಕೂಡ ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಸದ್ಯಕ್ಕೆ ಈ ನಿರ್ಧಾರಕ್ಕೆ ಕೋರ್ಟ್ ಬಂದಿದೆ. ಈಗಲೇ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಕೆಎಸ್ಸಿ ನಿರಪರಾಧಿ ಅಂತ ಕೂಡ ಇಲ್ಲಿ ಹೇಳಿಲ್ಲ. ಆದರೆ ಸುಖ ಸುಮ್ಮನೆ ತೊಂದರೆ ಬೇಡ ಎನ್ನುವ ನಿಟ್ಟಿನಲ್ಲಿ ಕೆಎಸ್ಸಿಎ ಖಜಾಂಚಿ ಇಎಸ್ ಜೈರಾಮ್ ಇನ್ನಿತರ ಒಟ್ಟು 3 ಈಗ ರಿಲೀಫ್ ಸಿಕ್ಕಿದೆ. ಸರ್ಕಾರದ ಕ್ರಮದ ಬಗ್ಗೆ ಯಾಕೆಂತ ಹೇಳಿದರೆ ನೋಡಿ, ಸರ್ಕಾರ 3 ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿತ್ತು. ಅಂದರೆ 3 ಸಂಸ್ಥೆಗಳ ವಿರುದ್ಧ, ಕೆಎಸ್ಸಿಎ, ಆರ್ಸಿಬಿ ಹಾಗೂ ಡಿಎನ್ಎ. ಈಗ ಒಂದು ತಾತ್ಕಾಲಿಕ ರಿಲೀಫ್. ಹಾಗೆ ನೋಡಿದರೆ ನಾವು ಇದನ್ನು ಸರ್ಕಾರಕ್ಕೆ ಈ ಪ್ರಕರಣದಲ್ಲಿ ಆರಂಭಿಕವಾದಂಥ ಹಿನ್ನಡೆ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಆರಂಭಿಕವಾದಂಥ ಹಿನ್ನಡೆಯನ್ನು ಸರ್ಕಾರ ಕೋರ್ಟ್ನಲ್ಲೂ ಕೂಡ ಅನುಭವಿಸಿದೆ. ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್, ಕಾರ್ಯದರ್ಶಿ ಶಂಕರ್, ಖಜಾಂಚಿ ಇಎಸ್ ಜೈರಾಮ್ಗೆ ತಾತ್ಕಾಲಿಕವಾದಂಥ ರಿಲೀಫ್ ಸಿಕ್ಕಿದೆ. ಹಾಗೆಂದ ಮಾತ್ರಕ್ಕೆ ಬೆಂಗಳೂರನ್ನು ಬಿಟ್ಟು ತೆರಳಲಿಕ್ಕೆ ಇವರಿಗೆ ಅವಕಾಶವಿಲ್ಲ.
ತನಿಖಾಧಿಕಾರಿಗಳು ಕರೆದಾಗ ತನಿಖೆಗೆ ಹಾಜರಾಗಬೇಕು, ಎಲ್ಲ ರೀತಿಯ ಸಹಕಾರವನ್ನು ತನಿಖೆಗೆ ನೀಡಬೇಕು ಅಂತ ಹೇಳಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಅಧಿಕಾರಿಗಳ ತಲೆದಂಡದ ನಂತರದಲ್ಲಿ ಸರ್ಕಾರ ಈ 3 ಸಂಸ್ಥೆಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗಿತ್ತು. ಆದರೆ ಅಧಿಕಾರಿಗಳನ್ನೇನೋ ಸುಲಭವಾಗಿ ಸಸ್ಪೆಂಡ್ ಮಾಡಿಯೋ ಅಮಾನತು ಮಾಡಿಯೋ ಅಲ್ಲಿ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿತ್ತು. ಆದರೆ ಕೋರ್ಟ್ ವಿಚಾರಕ್ಕೆ ಅಂತ ಬಂದಾಗ ಸರ್ಕಾರಕ್ಕೆ ಇದು ಆರಂಭಿಕ ಹಿನ್ನಡೆ. 11 ಜನ ಮೃತಪಟ್ಟಿರುವಂಥ ಈ ಘಟನೆ ಇದೆಯಲ್ಲ, ನಿಜಕ್ಕೂ ಕೂಡ ಕೋರ್ಟ್ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ರಾಜ್ಯದಲ್ಲಿ ಕಂಡು ಕೇಳಿರಿದ ರೀತಿಯಲ್ಲಿ ಅನಾಹುತ ಸಂಭವಿಸಿದೆಯಲ್ಲ, ಇದರ ವಿರುದ್ಧ ಇಡೀ ರಾಜ್ಯವ್ಯಾಪಿ ಮಾತ್ರವಲ್ಲ ದೇಶವ್ಯಾಪಿ ಚರ್ಚೆ ಆಗ್ತಾ ಇದೆ. ಈ ಹಂತದಲ್ಲಿ ಸರ್ಕಾರ ತೆಗೆದುಕೊಳ್ಳುವಂಥ ಪ್ರತಿಯೊಂದು ಕ್ರಮಗಳ ಬಗ್ಗೆಯೂ ಕೂಡ ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇದೀಗ ಕೋರ್ಟ್ನಲ್ಲಿ ಆಗುವಂಥ ಬೆಳವಣಿಗೆಯನ್ನು ಗಮನಿಸಿದ್ದಾರೆ. ತಾತ್ಕಾಲಿಕ ರಿಲೀಫ್ ಅಂತೂ ಸಿಕ್ಕಿದೆ. ಮುಂದಿನ ಶುಕ್ರವಾರ ಅಗೇನ್ ವಾದ ಮತ್ತು ಪ್ರತಿವಾದ ಆರಂಭ ಆಗುತ್ತೆ. ಯಾವ ತೀರ್ಮಾನಕ್ಕೆ ಏನು ಕನ್ಕ್ಲೂಷನ್ ಸಿಗುತ್ತೆ ಕೋರ್ಟ್ನಿಂದ ನೋಡಬೇಕಾಗಿದೆ. ಅರ್ಜಿದಾರ ನಿಖಿಲ್ ಪರವಾಗಿ ವಕೀಲ ಸಂದೇಶ್ ಚೌಟ ವಾದವನ್ನು ಮಾಡ್ತಾ ಇದ್ದಾರೆ. ಕಾನೂನು ಬಾಹಿರವಾಗಿ ಬಂಧನ ಅಂತೇಳಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಸೂಚನೆ ಮೇರೆಗೆ ಬಂಧಿಸಲಾಗಿದೆ ಎನ್ನುವ ವಿವರಣೆಯನ್ನು ನೀಡಲಾಗ್ತಾ ಇದೆ. ಕಾನೂನು ಬಾಹಿರ ಅಂತ ಹೇಗೆ ಹೇಳ್ತೀರಿ ಅಂತ ಇಲ್ಲಿ ಜಡ್ಜ್ ಕೇಳಿದ್ದಾರೆ.